ನೋಡಿ ಗೆಳೆಯರೇ, ಇಲ್ಲೊಂದು ಕಲ್ಲಿನ ದೋಣಿ ಇದೆ. ಕಲ್ಲಿನ ದೋಣಿ ಅಂದರೆ ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಂದಿನ ಚಿತ್ರಕಲೆಯರು ಹಾಗೂ ಕಲಾವಿದರು. ನೋಡಿ, ಈ ಓಲ್ ಏನಿದೆ ಅಲ್ವಾ, ದೋಣಿ ಒಳಗೆ ಕಸ ಕಡ್ಡಿ ಏನಾದರೂ ಬಿದ್ದಿದ್ರೆ ಅದನ್ನು ತೊಳೆದು ಹೊರಗೆ ಹೋಗುವ ರೀತಿ ಮಾಡಿದ್ದಾರೆ. ಆ ಕಲ್ಲಲ್ಲಿ ರೌಂಡಾಗಿ ಕಲ್ಲನ್ನು ಕೆತ್ತಿದ್ದಾರೆ. ಅದು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ನೋಡಿ. ಈಗಿನ ಥರ ಕೆತ್ತಕ್ಕೆ ಹೋದರೆ ಅಥವಾ ಓಲ್ ಹಾಕಕ್ಕೆ ಹೋದರೆ ಬರಲ್ಲ ನಮಗೆ. ಯಾಕೆ ಬರಲ್ಲ ಅಂದ್ರೆ ಅಲ್ಲಿ ಓಲ್ ಮಾಡ್ಬೇಕಂದ್ರೆ ಭಾಳ ತಾಳ್ಮೆ ಬೇಕು. ಆ ತಾಳ್ಮೆಗೆ ಅವರು ಮೊದಲು ಮಾಡಿದವರಿಗೆ ತುಂಬ ಧನ್ಯವಾದಗಳು. ಈಗೂ ನಾವು ಈ ಕಲ್ಲು ಥರ ಎಲ್ಲ ಈ ಕಲ್ಲಿನಿಂದ ಏನೇನು ಮಾಡಿರ್ಬೋದು ಎಲ್ಲ ಆಗಿದೆ. ಬಟ್ ಒಳಗಡೆ ಈ ಥರ ಇದೆ ನೋಡಿ, ಲೆವೆಲ್ ಇಲ್ಲವ ಒಳಗಡೆ. ಅಲ್ಲಿ ಈ ಕಡೆ ದಿಬ್ಬ ಇದೆ, ಈ ಕಡೆ ತೆಗ್ಗು ಇದೆ, ಈ ಕಡೆ ನೀರು ಹೋಗಕ್ಕೆ ಮಾಡಿದ್ದಾರೆ. ಈಗಿನ ಕಾಲ ಸ್ವಲ್ಪ ಅಪರೂಪ ಕಾಣೋದು ಈ ಥರ ನೋಡಿ. ಇದು ಹಿಂದಿನ ಕಾಲದ್ದು, ಈಗ ನೋಡ್ತಾ ಇದ್ದೀವಿ ನಾವು. ಅಂದರೆ ಮುಂದೆ ಇರುತ್ತಾ ಇಲ್ಲೋ ಗೊತ್ತಿಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಇದು. ಮೊದಲು ನೀರು ಕುಡಿಸೋದ್ರ ಹೆಚ್ಚಿಗೆಲೆ ಆಗಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಬಸವಣ್ಣನ ಚಿತ್ರ ಕೆತ್ತನೆ ಮಾಡಿದ್ದಾರೆ. ಕೆತ್ತನೆ ಮಾಡಿರುವ ವ್ಯಕ್ತಿಗೆ ಅವತ್ತಿನ ಕಾಲದಲ್ಲಿ ಯಾರು ಥ್ಯಾಂಕ್ಸ್ ಹೇಳಿರೋ ಬಿಟ್ಟರೋ ಗೊತ್ತಿಲ್ಲ, ಬಟ್ ನಾವಂತ ಹೇಳೋಣ ಇವತ್ತು. ಈ ಚಿತ್ರವನ್ನು ಕೆತ್ತಿದವ ಒಬ್ಬ ವ್ಯಕ್ತಿಗೆ, ಶಿಲ್ಪಿಗೆ ನಮ್ಮ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ಮುಂದೆ ಇಲ್ಲಿ ಸೂರ್ಯನೂ ಇದ್ದಾನೆ. ಇದರಲ್ಲಿ ಒಂದು ಈಶ್ವರ ಲಿಂಗನೂ ಇದೆ. ಇಲ್ಲಿ ಚಂದ್ರನೂ ನಿರ್ಮಾಣ ಮಾಡಿದ್ದಾನೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ಮುಂದೆ ಒಂದು ಕಾಲಕ್ಕೆ ಇದು ಹೀಗೆ ಇರಬೇಕೆಂಬ ಆಸೆ. ಏಕೆಂದರೆ ನಾವು ನೋಡಿದ್ದೀವಿ ಅತ್ತು, ಮುಂದಿನ ಪೀಳಿಗೆ ನೋಡಬೇಕೆಂಬ ನನ್ನ ಆಸೆ, ಒಂದು ಸಣ್ಣ ಕಲ್ಪನೆ. ನೋಡಲೇಬೇಕು ಮುಂದೆ ಈ ಥರ ಇತ್ತು. ಒಂದು ಕಲ್ಲಿನಲ್ಲಿ ನೀರು ತುಂಬ್ತಾ ಇದ್ರು. ಇವತ್ತು ನಮಗೆ ಸಿಂಟ್ಯಾಕ್ಸು ಅಥವಾ ಇನ್ನೂ ಏನೇನೋ ಇತ್ಯಾದಿ ಎಲ್ಲ ಬಂದಿದೆ. ಬಟ್ ಹಿಂದೆ ಮಾಡಿರವ ಎಷ್ಟು ಗಟ್ಟಿದೇವಂತ ತೋರಿಸೋಣ ಅಂತ ಒಂದು ಆಸೆ. ಅದೇ ನಾವು ನಿಮಗೆ ತೋರಿಸ್ತಿದ್ದೇವೆ ನೋಡಿ. ಕಲ್ಲಿನ ನೀರು ತುಂಬುವ ಜಾಗ.